ಕನ್ಯಾ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳಿಗೆ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ನೀವು ಕನ್ಯಾ ರಾಶಿಯವರಾಗಿದ್ದರೆ ದಯವಿಟ್ಟು ಈ 5 ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಿ ತಪ್ಪು ಮಾಡಬೇಡಿ ಅನ್ನುವಂಥದ್ದು ಉದ್ದೇಶ ಈ ವಿಡಿಯೋದು. ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ವಿಡಿಯೋ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದರೂ ನೀವು ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಲಾಸ್, ನಷ್ಟದ ವಿಚಾರಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಎಚ್ಚರಿಕೆ ಇರಬೇಕು. ಸೆಪ್ಟೆಂಬರ್ನ ಮೊದಲ 15 ದಿನಗಳು ವ್ಯಯಾಧಿಪತಿಯಾದ ರವಿಗ್ರಹ ವ್ಯಯದಲ್ಲೇ ಇರ್ತಾನೆ, ಬರೇ ಲಾಸು. ನಂತರ ನಿಮ್ಮ ರಾಶಿಗೆ ಬರ್ತಾನೆ, ವ್ಯಯಾಧಿಪತಿಯಾದ ರವಿಗ್ರಹ ನಿಮ್ಮ ರಾಶಿಯಲ್ಲೇ ಬರ್ತಾನೆ. ಸೊ ಅದರಿಂದ ನೀವು ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತೀರಿ, ಬಟ್ ತುಂಬ ಚೆನ್ನಾಗಿ ಕಳೆದುಕೊಳ್ತೀರಾ ಕೂಡ. ಎಂಥ ಪ್ರಯೋಜನ ಏನು? ಎಷ್ಟು ಸಂಪಾದನೆ ಮಾಡಿದೆ ಗೊತ್ತಾ ನಾನು ಸೆಪ್ಟೆಂಬರಲ್ಲಿ, ಏನು ಮಾಡಿದೆ ಎಲ್ಲ ಹಂಗೆ ಕಳ್ಕೊಂಬಿಟ್ಟೆ ಅಂತ. ಸೊ ನದಿಯಲ್ಲಿ ಹರಿಯುವ ನೀರಿನಂತಾದರೆ ಪ್ರಯೋಜನ, ಹಿಂಗೆ ಹೊರಟೋಯ್ತು ಅನ್ನೋ ಆಗಬಾರ್ದು. ಸೊ ಅದರಿಂದ ಎಚ್ಚರಿಕೆಯಿಂದ ಇರಿ. ನೀವು ಏನು ಸಂಪಾದನೆ ಮಾಡ್ತೀರಿ, ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತೀರಿ ಅನ್ನುವಂಥದ್ದಕ್ಕಿಂತ ಎಷ್ಟು ಉಳಿಸ್ತೀರಿ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಇನ್ನು ಎರಡನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಶರೀರದಲ್ಲಿ ಉಷ್ಣ ಜಾಸ್ತಿ ಆಗುತ್ತೆ. ಹೀಟ್ ತುಂಬ ಜಾಸ್ತಿ ಆಗುತ್ತೆ. ಎಷ್ಟು ಹೀಟ್ ಜಾಸ್ತಿ ಆಗುತ್ತೆ ಅಂದರೆ ಅದನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದರಿಂದಾಗಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು, ಅದರಿಂದಾಗಿ ಬೇರೆ ನಿಮಗೆ ಎಂಥದ್ದು ಮೋಷನ್ ಕರೆಕ್ಟಾಗಿ ಆಗಲ್ಲ, ಜೀರ್ಣ ಕರೆಕ್ಟಾಗಿ ಆಗಲ್ಲ, ಕೈ ಕಾಲೆಲ್ಲ ಅಂಗೈ ಎಲ್ಲ ಉರಿ ಆಗ್ತಕ್ಕಂಥದ್ದು, ಒಂದು ಚೂರು ಊಟ ಮಾಡಿದ್ರೆ ಸಾಕು ಸಿಕ್ಕಾಪಟ್ಟೆ ಬೆವರು ಬರ್ತಕ್ಕಂಥದ್ದು, ಊಟ ಮಾಡಿದ ಸರಿಯಾಗಿ ಜೀರ್ಣ ಆಗದೆ ಇರತಕ್ಕಂಥದ್ದು, ತುಂಬ ಸಮಸ್ಯೆಗಳನ್ನು ಮೇಲಿಂದ ಮೇಲೆ ಅನುಭವಿಸುವ ಸಾಧ್ಯತೆ ತೀರಾ ಜಾಸ್ತಿ. ಅದು ಹೀಟ್ನಿಂದಾಗಿ ಶರೀರದಲ್ಲಿ ಉಷ್ಣ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಆದ್ದರಿಂದ ಶರೀರವನ್ನು ತಂಪಾಗಿ ಕೂಲಾಗಿ ಇಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಒಂದೇದು. ಆಮೇಲೆ ನಿಮ್ಮ ಆಹಾರ ಪದ್ಧತಿಗಳ ಬಗ್ಗೆನೂ ಸಹ ನೀವು ಗಮನ ಹರಿಸಬೇಕಾಗುತ್ತೆ. ನಾನು ಏನು ತಿಂತಾ ಇದ್ದೀನಿ, ಹೀಟ್ ಜಾಸ್ತಿ ಆಗುವಂಥದ್ದು ಏನಾದ್ರು ತಿಂತಾ ಇದ್ದೀನ, ಶರೀರದಲ್ಲಿ ಉಷ್ಣ ಜಾಸ್ತಿ ಆಗುವಂಥದ್ದು ಏನಾದ್ರು ತಿಂತಾ ಇದ್ದೀನ, ಇದೆಲ್ಲ ಗಮನಿಸಿ ನೀವೇ ಸರಿ ಮಾಡಿಕೊಳ್ಳಬೇಕು. ಗೊತ್ತಾಯ್ತಲ್ವಾ? ಪರಿಹಾರ, ನಾನು ಇನ್ನೂ ವಿಶೇಷವಾದ ಪರಿಹಾರಗಳಿದೆ, ಚಂದ್ರಗ್ರಹಣ ಎಲ್ಲ ಇದೆ, ಅದ್ರ ಬಗ್ಗೆ ಆಮೇಲೆ ಹೇಳ್ತೇನೆ, ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ನೆಕ್ಸ್ಟ್ ಮೂರನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಉದ್ಯೋಗ ಮಾಡುವ ಜಾಗದಲ್ಲಿ ನೀವು ಜಗಳ ಮಾಡ್ತೀರಿ, ಸಿಟ್ಟು ಮಾಡ್ಕೊಳ್ತೀರಿ, ಕೋಪತಾಪಗಳನ್ನು ತೋರಿಸ್ತೀರಿ. ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲೇ ಈ ತಪ್ಪನ್ನು ಮಾಡ್ತೀರಿ. ಏನಾಗುತ್ತೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ, ಉದ್ಯೋಗಿಗಳಿಗೆ ಅಷ್ಟು ಒಳ್ಳೇದಾಗುತ್ತೆ, ಇಷ್ಟು ಒಳ್ಳೇದಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ, ಬಟ್ ಜೊತೆಗೆ ನೀವು ಸಿಟ್ಟು ಕೂಡ ಮಾಡ್ತೀರಾ ಅಲ್ಲಿ. ಅದರಿಂದ ಏನಾಗುತ್ತೆ, ಜಾಸ್ತಿ ಒಳ್ಳೇದಾಗಬೇಕಾಗುತ್ತೆ, ಒಂದು ಸ್ವಲ್ಪ ಕಡಿಮೆ ಆಗ್ಬೋದು. ಅದರಿಂದಾಗಿ ಸೆಪ್ಟೆಂಬರ್ 15 ದಾಟ್ಬಿಡ್ತಂದ್ರೆ ಇನ್ನೊಂಚೂರು ಕಡಿಮೆ ಆಗಿಬಿಡ್ಬೋದು. ಅದರಿಂದಾಗಿ ಇಲ್ಲ ನನಗೆ ಆ್ಯಕ್ಚುಲಿ ಹೇಳಿದ್ದು ಆ ಪೊಸಿಷನ್ ಕೊಡ್ತೀನಿ ಅಂತ, ಅದ್ರ ನೆಕ್ಸ್ಟ್ ಪೊಸಿಷನ್ ಕೊಟ್ಬಿಟ್ಟವ್ರೆ, ನಾನು 1ನೇ ರ್ಯಾಂಕಿಗೆ ಹೋಗ್ಬೇಕು, ಅದನ್ನು 3, 4 ಇದ್ದೀನಿ ಅಂದರೆ ಸಿಕ್ಕಿದ್ರ ಬಗ್ಗೆನೂ ಸಮಾಧಾನ ಇಲ್ದಂಗೆ ಆಗ್ಬಿಡುತ್ತೆ ಅಂತ ಹೇಳಿ. ಅಥವಾ ಇನ್ನೊಬ್ರು ಕಡೆ ಆಡ್ಕೊಂತಾರೋ, ಏನೋ ಹಂಗೋ ಅಲ್ಲಿ ಹೋಗ್ಬಿಡ್ತೀನಿ ಅಂತಂದ, ಇಲ್ಲೇ ಬಿಡೋ ಸ್ವಲ್ಪ ಮಾಡೋಣ ಅಷ್ಟೇ ತಾನು, ಅಷ್ಟೇ ಯಾರು ಬೇಕಾದ್ರೂ ಮಾಡ್ತಾರೆ ಅನ್ನಂಗೆ ಆಗ್ಬಿಡುತ್ತೆ. ಅಂದರೆ ನಿಮ್ಮ ಸಾಧನೆಯನ್ನು ತಾತ್ಸಾರ ದೃಷ್ಟಿಯಿಂದ ನೋಡಬೇಕಾದ ಪರಿಸ್ಥಿತಿ ಬಂದುಬಿಡ್ತದೆ ಅಂತ. ಹಾಗಾಗಬಾರ್ದು. ನಿಮ್ದು ಏನು ಯೋಗ್ಯತೆ ಇದೆ ಆ ಲೆವೆಲ್ ಕರೆಕ್ಟಾಗಿ ಇಂದ ಜಾಸ್ತಿ ಚೆನ್ನಾಗಿ ಇರತಕ್ಕಂಥ ಒಂದು ಪದವಿಯೇ ನಿಮಗೆ ಸಿಗಬೇಕು. ನೀವೇನು ಮಾಡ್ತೀರ, ಜಾಬಲ್ಲಿ ಒಂದೇ ನಿಮಗೆ ಅಹಂಕಾರ, ನಾನು ಎಲ್ಲ ಮಾಡ್ತೀನಿ ಅನ್ನೋ ಅಹಂಕಾರದಿಂದ ಎಡವಟ್ಟು ಮಾಡ್ಕೊಳ್ಬಹುದು. ಅಥವಾ ಏನಕ್ಕೆ ಸಿಟ್ಟು ಮಾಡ್ತೀರಾ ಅಂತ ಗೊತ್ತಿಲ್ಲ, ಒಟ್ಟು ಸಿಟ್ಟು ಬಂದ್ಬಿಡುತ್ತೆ ನಿಮಗೆ. ಸಿಟ್ಟು ಕಂಟ್ರೋಲೇ ಮಾಡ್ಕೊಳಕ್ಕಾಗ್ತಿರಲ್ಲ, ಆ ಸಿಟ್ಟೇ ಎಲ್ಲ ಹಾಳು ಮಾಡ್ತಕ್ಕಂಥದ್ದು ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಎಚ್ಚರ, ಕಂಟ್ರೋಲ್ ಮಾಡ್ಕೊಳ್ಳಿ. ನಾಲ್ಕನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಶುಕ್ರ ಕಾರಕೋ ಭಾವನಾಶಾಯ ಅಂತ. 2ನೇ ಮನೆಯಲ್ಲಿ ಶುಕ್ರ ಇರ್ತಾನೆ. ಸೊ ಧನಸ್ಥಾನದಲ್ಲಿ ಶುಕ್ರ ಬಂದ ಅಂದರೆ ಮತ್ತೆ ಕಾರಕೋ ಭಾವನಾಶಾಯ. ದುಡ್ಡಿನ ಸಮಸ್ಯೆ ಅಂದರೆ ಲಿಕ್ವಿಡ್ ಕ್ಯಾಶ್ ಇರೋದಿಲ್ಲ, ಬಡತನ ಬರೋದಿಲ್ಲ, ಎಲ್ಲವೂ ಚೆನ್ನಾಗಿರುತ್ತೆ, ಶ್ರೀಮಂತರೇ ಆಗಿರ್ತೀರಿ, ಎಲ್ಲ ಓಕೆ, ಆದರೆ ಲಿಕ್ವಿಡ್ ಕ್ಯಾಶಿನ ಕೊರತೆ. ಕೈಯಲ್ಲಿ ದುಡ್ಡಿದೆಯಾ? ಇಲ್ಲ. ಕೈಗೆ ದುಡ್ಡು ಬಂತಾ? ಇಲ್ಲ. ಅದು ಹಂಗೆ ಬಂತು, ಅದು ಬಂದಿದೆ, ನಂದೇ ಅದಲ್ಲೇ ಇರುತ್ತೆ, ತಡವೆ ಬರೋಕ್ಕಾಗಲ್ಲ ಅಂತ. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಕನ್ಯಾ ರಾಶಿಯವರಿಗೆ ಎಲ್ಲ ರೀತಿಯಲ್ಲಿ ಚೆನ್ನಾಗಿದ್ರು ದುಡ್ಡು ಕಣ್ಣಿಗೆ ಕಾಣುತ್ತೆ, ಕೈಗೆ ಸಿಗಲ್ಲ. ಕಣ್ಣಿಗೆ ಕಾಣುತ್ತೆ, ನೋಡಲ್ಲ ಇದೆ ದುಡ್ಡು, ನನಗೆ ಬರಬೇಕು, ನಂದೇ ಅದು, ನನ್ನ ಪಾಲು, ಬಟ್
ಬರಲ್ಲ, ಸಿಗಲ್ಲ. ಏನಾಗುತ್ತೆ, ಸಿಗಲ್ಲ ಅಷ್ಟೇ, ಆಗ್ತಾ ಇಲ್ಲ ಅಂತ. ಸೊ ದುಡ್ಡು ಕಣ್ಣಿಗೆ ಕಾಣಿಸುತ್ತೆ, ಕೈಗೆ ಸಿಗಲ್ಲ. ಸ್ವಲ್ಪ ದೇವತಾರಾಧನೆ ಮಾಡ್ಕೊಂಡು ಪಡ್ಕೊಂಡಿದ್ದನ್ನ ಕಳ್ಕೊಳ್ದಂಗೆ ನೋಡ್ಕೊಳ್ಬೇಕು. ಒಳ್ಳೆಯದಾಗಲಿ. 5ನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಬಹಳ ಮುಖ್ಯವಾಗಿ ನಿಮ್ಮ ಕಣ್ಣು ಬಗ್ಗೆ ಗಮನ ಹರಿಸಬೇಕಾಗತ್ತೆ. ನೀವು ಕಣ್ಣಿನ ಬಗ್ಗೆ ಗಮನ ಹರಿಸೋದಿಲ್ಲ, ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರ್ತಕ್ಕಂಥದ್ದು, ಕಣ್ಣು ಕೆಂಪಾಗ್ತಕ್ಕಂಥದ್ದು, ಕಣ್ಣು ಉರಿ ಆಗ್ತಕ್ಕಂಥದ್ದು, ದೃಷ್ಟಿಯಲ್ಲಿ ಕಣ್ಣು ಅಂದರೆ ಮಸ್ಕ್ ಆಗ್ತಾ ಇದೆ, ನನಗೆ ಗೊತ್ತಾಗ್ತಾ ಇಲ್ಲ, ಅಥವಾ ಏನೋ ಸಮಸ್ಯೆ ಆಗ್ತಾ ಇದೆ, ಅಥವಾ ಕಣ್ಣಿನಿಂದಾಗಿ ತಲೆನೋವು ಬರ್ತಕ್ಕಂಥದ್ದು, ಪರಾಕಾಷ್ಠ ತಲೆನೋವು, ಕಣ್ಣಿಂದಾಗೆ ತಲೆನೋವು ಬರುತ್ತೆ ನಿಮಗೆ. ನಿಮ್ಮ ಕಣ್ಣು ಅಂದರೆ ನಿಮ್ಮ ದೃಷ್ಟಿಯಿಂದ ಮೊಬೈಲ್ ಜಾಸ್ತಿ ಹೊತ್ತು ನೋಡಿದ್ರು, ಟಿ ವಿ ಕಂಪ್ಯೂಟರ್ ಸ್ಕ್ರೀನ್ ಅದು ಏನು ಜಾಸ್ತಿ ಹೊತ್ತು ನೋಡ್ತಾರೆ ಗೊತ್ತಿಲ್ಲ, ಬಿಸಿಲಲ್ಲಿ ಹೋಗ್ತಾರೆ ಏನೋ, ಒಟ್ಟ ಕಣ್ಣು ಗೊತ್ತಾಗುತ್ತೆ ನಿಮಗೆ. ತಲೆನೋವು ಏನಕ್ಕೆ ಬಂತು ಅಂದರೆ ಕಣ್ಣಿನಿಂದನೇ ನನಗೆ ಕಣ್ಣು ನೋವು ಬಂದು ತಲೆನೋವು ಬರ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ, ಅನುಭವಕ್ಕೆ ಬರುತ್ತೆ ನಿಮಗೆ. ಸೊ ಈ ಥರ ಕಣ್ಣಿಗೆ ಸಂಬಂಧಪಟ್ಟ ತಲೆನೋವು ಸಮಸ್ಯೆಗಳು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಸ್ವಲ್ಪ ಅದರ ಬಗ್ಗೆಯೂ ಸಹ ನೀವು ಗಮನ ಕರೆಸ್ಬೇಕು. ಸೊ ಕನ್ಯಾ ರಾಶಿಯವರಿಗೆ ಇದೆಲ್ಲ ಸಮಸ್ಯೆಗಳಿರ್ತದೆ, ಆದರೆ ಯಾವ ಸಮಸ್ಯೆ ಇದ್ದರೂ ಪರಿಹಾರ ಬಹಳ ಮುಖ್ಯ. ನಿಮಗೋಸ್ಕರ ನಾನು ವಿಶೇಷವಾದ ದೇವತಾರಾಧನೆ ಮಾಡಿ ಅದ್ಭುತವಾದ ಪ್ರಸಾದವನ್ನು ಕೊಡ್ತಾ ಇದ್ದೇನೆ, ಅದರ ಬಗ್ಗೆ ಸಹ ತಿಳ್ಕೊಳ್ಬೇಕು ನೀವೀಗ. ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ದೇವತಾರಾಧನೆಗಳನ್ನು ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಹಾಗೂ ಶ್ರೇಯೋಭಿವೃದ್ಧಿಗಾಗಿ ಮಾಡ್ತಾ ಇದ್ದೇವೆ. ಶ್ರಾವಣ ಮಾಸ ಅಂತಂದಾಗ ಮಹಾಲಕ್ಷ್ಮಿಯ ಆರಾಧನೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸಹ ರೂಢಿಯಲ್ಲಿರ್ತಕ್ಕಂಥದ್ದು. 21ನೇ ತಾರೀಕು ಒಂದಿಷ್ಟು ಜನ ಮಾಡ್ತಾರೆ, ಈ ಹುಣ್ಣಿಮೆ ದಿವಸನೂ ಕೆಲವರು ಜನ ಮಾಡ್ತಾರೆ. ಬಟ್ ನಾವು ನಮ್ಮ ಯಾಗಶಾಲೆಯಲ್ಲಿ 28ನೇ ತಾರೀಕು ಹುಣ್ಣಿಮೆಯ ದಿವಸವೇ ವರಮಹಾಲಕ್ಷ್ಮಿ ಹೋಮವನ್ನೇ ಸಹ ನಾವು ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆ, ವರಮಹಾಲಕ್ಷ್ಮಿಯ ಒಂದು ಆರಾಧನೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಅವತ್ತು ಚಂದ್ರಗ್ರಹಣ ಸಂಭವಿಸ್ತಾ ಇರೋದ್ರಿಂದ ನಾವು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಹಸ್ರ ಚಂದ್ರ ಶಾಂತಿ ಹೋಮ, ವರಲಕ್ಷ್ಮಿ ಹೋಮದ ಜೊತೆಯಲ್ಲಿ ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಹೀಗೆ ನವಗ್ರಹ ಶಾಂತಿ ಹೋಮಗಳ ಸಹಿತ ವಿಶೇಷವಾದ ದೇವತಾರಾಧನೆಗಳನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸವೇ ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣದ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಸಹ ನಾನು ಮುಂದೆ ಮಾಡಲಿದ್ದೇನೆ. ಬಟ್ ಅವತ್ತು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾದ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನ ನೀಲಮೇಘವರ್ಣಿಕಾ ರತ್ನಗಳೊಟ್ಟಿಗೆ 7 ವಿಧದ ವಿಶೇಷವಾಗಿರತಕ್ಕಂತಹ ಉಪರತ್ನಗಳಿದೆ. ಇದರಲ್ಲಿ ನಿಮ್ಮ ಆರೋಗ್ಯ ಬಾಧೆ ಪರಿಹಾರ ಮಾಡೋದ್ರಿಂದ ಹಿಡಿದು, ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರ ಮಾಡೋದ್ರಿಂದ ಹಿಡಿದು, ಭೂಮಿ ವ್ಯವಹಾರಗಳು ಅಥವಾ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ, ವಿವಾಹ ದಾಂಪತ್ಯಾದಿ ವಿಚಾರಗಳಿಗೆ ಸಮಸ್ಯೆಗೆ ಪರಿಹಾರ ಆದಿಗಳಿಂದ ಹಿಡಿದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಈ ಸಪ್ತಚಕ್ರ ಬ್ರೇಸ್ಲೆಟ್ ಜೊತೆಗೆ ನಾನು ಆಗಲೇ ಮುಂದೆ ಹೇಳಿದಂತೆ ಈ ನಮ್ಮ ಶರೀರದಲ್ಲಿರ್ತಕ್ಕಂಥ ನೆಗೆಟಿವಿಟಿ ನಿವಾರಣೆ ಆಗಬೇಕು, ಆರಾ ಕ್ಲೆನ್ಸಿಂಗ್, ನಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಹಾಗೂ ರಕ್ಷಣೆಗೋಸ್ಕರವೂ ಸಹ ಈ ಒಂದು ಸಪ್ತಚಕ್ರ ಬ್ರೇಸ್ಲೆಟ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಲಾಗುತ್ತೆ. ಇದರಲ್ಲಿ ವಿದ್ಯೆಗೋಸ್ಕರ ಇರಬಹುದು, ಆರೋಗ್ಯಕ್ಕೋಸ್ಕರ ಇರಬಹುದು, ಭೂಮಿಗೋಸ್ಕರ ಇರಬಹುದು, ಮನಸ್ಸಿಗೋಸ್ಕರ ನೆಮ್ಮದಿಯಾದಂತಹ ಮನಸ್ಸು ಸಿಗಬೇಕು, ಚಂದ್ರಗ್ರಹಣದ ದೋಷ ಪರಿಹಾರಕ್ಕೋಸ್ಕರ ಇರಬಹುದು, ನಿಮ್ಮ ಭೂ ವ್ಯವಹಾರಗಳಿರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಒಂದು ಅದ್ಭುತವಾದ ಪರಿಹಾರ ರೂಪರತ್ನಗಳಿರುತ್ತೆ. ಇದನ್ನು ನಾವು ಅವತ್ತಿನ ದಿವಸ 20ನೇ ತಾರೀಕು ಅದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳೋರು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಏನೂ ಗೊತ್ತಿಲ್ಲ ಅಂದರೆ ಹೆಸರು ವಿಳಾಸ ಕಳಿಸರು ಸಹ ಸಾಕಾಗ್ತದೆ. ನೀವು ನಮ್ಮ ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೂ ಆವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಹಾಗೂ ವಿಶೇಷವಾಗಿರತಕ್ಕಂತಹ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಸಹಿತ ಈ ವಿಶೇಷವಾದಂತಹ ಸಪ್ತಚಕ್ರ ಬ್ರೇಸ್ಲೆಟ್ ನಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ನಿಮ್ಮ ಕೈ ಸೇರಿದ ನಂತರ ಇದನ್ನು ನೀವು ಕೈಯಲ್ಲಿ ಧಾರಣೆ ಮಾಡಿಕೊಳ್ಬಹುದಾಗಿರ್ತದೆ. ಹಾಗೂ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನವನ್ನು ಹಣೆಯಲ್ಲಿ ನೀವು ಇಟ್ಕೊಳ್ಬಹುದಾಗಿರ್ತದೆ. ಇದನ್ನು ಬಲಗೈಯಲ್ಲೂ ಧಾರಣೆ ಮಾಡ್ಕೊಳ್ಬಹುದಿಲ್ಲ, ಎಡಗೈಯಲ್ಲಿ ಕೂಡ ನೀವು ನಿಮ್ಮ ಅನುಕೂಲವಾಗುವಂತಹ ನಿಮ್ಮ ಕೈ ನೀವು ಧಾರಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹಾಗೂ ಈ ಸಪ್ತಚಕ್ರ ಬ್ರೇಸ್ಲೆಟಿಂದ ಬಹಳಷ್ಟು ಅನುಕೂಲಗಳಾಗಲಿದೆ. ಹಾಗೂ ಚಂದ್ರಗ್ರಹಣದ ಪರ್ವ ದಿನದಂದು ಲಕ್ಷ್ಮೀ ಸಹಿತವಾಗಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ
ಬಹಳ ವಿಶೇಷವಾದ ಪವರ್ ಇದೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ ಈ ಚಾನ್ಸನ್ನು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ಗಳಿಗೆ ವಾಟ್ಸಪ್ ಅಥವಾ ಕರೆ ಮಾಡಿ ದಯವಿಟ್ಟು. ಖಂಡಿತ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.